ಹಾ ಚಲೋ ಇದೆ. ಹಾ ಕಟ್ ಮಾಡ್ತಿ ಹೋಗಿ ನೀನು. ಇದು ಯಾವ ಮೀನು ಅಂತ ಹೇಳಿದೆ? ಕಳಗಿ ಕರಳಿಗಿ. ಹಾ ಕಳಗಿ ಕಳಗಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಕರಾವಳಿ ಪ್ಲೇಸಲ್ಲಿದ್ದು ಮೀನು ತೋರಿಸಿಲ್ಲ ಅಂದರೆ ಹೇಗೆ ಚೆನ್ನಾಗಿರುತ್ತೆ ಹೇಳಿ. ಸೊ ನೋಡಿ, ಈ ಮೀನು ಆಗಲೇ ಹೇಳ್ದಂಗೆ ಕರಳಿಗಿ ಅನ್ನೋ ಮೀನು. ನಮ್ಮ ಮಮ್ಮಿ ಕಟ್ ಮಾಡ್ತಾ ಇದ್ದಾರೆ ಈ ಮೀನನ್ನು. ಇನ್ನು ನಿಮಗೆಲ್ಲ ಗೊತ್ತೇ ಇದೆ, ಕರಾವಳಿಯಲ್ಲಿ ಸಾಕಷ್ಟು ಮೀನುಗಳು ಸಿಗುತ್ತೆ, ವೆರೈಟಿ ಆಫ್ ಫಿಶಸ್ ಸಿಗುತ್ತೆ ಅಂತ. ಸೊ ಇವತ್ತು ಈ ವ್ಲಾಗಲ್ಲಿ ಜಸ್ಟ್ ಮೀನು ಕಟ್ ಮಾಡೋದಷ್ಟೇ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲಿ ಮೀನನ್ನ ಕಟ್ ಮಾಡ್ತೀವಿ. ಟಿಪಿಕಲಿ ಹಳ್ಳಿ ಕಡೆ ಹೇಗೆ ಮಿಟ್ಗತ್ತಿ ಅಂತ ಹೇಳ್ತಾರಲ್ಲ, ಇದು ಫಿಶ್ ರೆಸಿಪಿ ಏನಿದೆ ಅಂತ ಇನ್ಯಾವತ್ತಾದರೂ ಹಾಕೋಣ. ಇವಾಗ ಜಸ್ಟ್ ಫಿಶ್ ಕಟ್ಟಿಂಗ್ ಹೇಗೆ ಮಾಡ್ತಾರೆ ಅಂತ ನೋಡಿದ್ರಲ್ಲ, ಸೊ ನಮ್ಮ ಹಳ್ಳಿ ಕಡೆ ಹೀಗೆ ಕಟ್ ಮಾಡೋದು. ಆದಷ್ಟು ಮನೆಯಿಂದ ಹೊರಗಡೆನೇ ನಾವೆಲ್ಲ ಫಿಶ್ನ ಕಟ್ ಮಾಡ್ತೀವಿ. ಗುಬ್ಬಿ ಅಂತೂ ಟಿ ವಿ ಮುಂದೆನೇ ಇರ್ತಾನೆ. ಇಲ್ಲಿ ನೋಡಿ, ಟಿ ವಿ ಮುಂದೆನೇ ನಿಂತ್ಕೊಂಡೇ ಇರ್ತಾನೆ, ಕೂತ್ಕೊಳ್ಳೋದು ಇಲ್ಲ. ಗುಬ್ಬಿಗೆ ಹಲ್ಲು ಬರ್ತಾ ಇದೆ, ಹಾಗಾಗಿ ಕಚ್ಚೋದೆಲ್ಲ ಜಾಸ್ತಿ ಆಗಿದೆ. ಏನಾದರೂ ಕಚ್ತಾನೆ ಇರ್ತಾನೆ. ಪ್ಲಾಸ್ಟಿಕ್ ಐಟಮ್ ಎಲ್ಲ ಕೆಲವೊಂದ್ಸಲ ಕಚ್ಚೋದು ಎಲ್ಲ ಮಾಡ್ತಾನೆ. ಹಾಗಾಗಿ ಕೈಯಲ್ಲಿ ಒಂದು ಸಿಲಿಕಾನ್ ಟಾಯ್ನ ಕೊಟ್ಟಿದ್ದೀನಿ, ಸೊ ದ್ಯಾಟ್ ಮಗು ಹಲ್ಲಿಗೆ ಏನೂ ತೊಂದರೆ ಆಗೋದಿಲ್ಲ. ಸತ್ಯನಾರಾಯಣ ಪೂಜೆ ಇತ್ತು ಇಲ್ಲಿ ಮನೆಯಲ್ಲಿ, ಹಾಗಾಗಿ ಇಲ್ಲಿ ಕುಮಟಾ ಕಡೆ ಬಂದಿದ್ದೀವಿ. ಹೋಗು ಹೋಗು ಹೋಗು. ಇದು ನಮ್ಮ ಚಾರ್ಲಿ. ಚಾರ್ಲಿ, ಏನಿದೆ ನಿನ್ನ ನಾಟಕ? ಹಾಯ್. ಈ ವ್ಲಾಗಲ್ಲಿ ನಾನು ಒಂದು ದೇವಸ್ಥಾನದ ವಿಶೇಷತೆ ಬಗ್ಗೆ ನಿಮಗೆ ಹೇಳಲೇಬೇಕು. ನಾನೀಗ ಹೋಗ್ತಾ ಇರೋ ದೇವಸ್ಥಾನ ಕಾಂಚಿಕಾ ಪರಮೇಶ್ವರಿ ದೇವಸ್ಥಾನ. ಸೊ ಇದು ಎಲ್ಲಿದೆ ಅಂತ ಸಹಜವಾಗಿ ಗೊತ್ತಿರುತ್ತೆ ನಿಮಗೆಲ್ಲ, ಬಿಕಾಸ್ ಇದು ತುಂಬ ಫೇಮಸ್ ಆದ ಒಂದು ದೇವಸ್ಥಾನ, ತುಂಬ ವಿಶೇಷವಾದ ದೇವಸ್ಥಾನ ಇದು. ಬಿಕಾಸ್ ಈ ದೇವಸ್ಥಾನ ಬಂದು ಬೆಟ್ಟದ ತುದಿಯಲ್ಲಿ ಇದೆ. ಸೊ ನೂರಾರು ಮೆಟ್ಟಿಲುಗಳನ್ನು ಹತ್ಕೊಂಡು ಈ ದೇವಿಯ ದರ್ಶನ ಪಡ್ಕೋಬೇಕಾಗತ್ತೆ. ಈ ದೇವಸ್ಥಾನದ ವಿಶೇಷತೆ ಏನಂದರೆ, ಈ ದೇವಸ್ಥಾನದಲ್ಲಿ ಇವಾಗ ನಮ್ದು ಏನಾದರೂ ಕೋರಿಕೆ ಇರುತ್ತೆ ಅಂದ್ಕೊಂಡ್ರೆ, ಇವಾಗ ಏನೋ ಒಂದು ಕೋರಿಕೆ ಇದೆ ನಮ್ಮದು, ಅದನ್ನು ನಾವು ಆಗತ್ತೋ ಇಲ್ವೋ ಅಂತ ಪರೀಕ್ಷೆ ಮಾಡ್ಕೋಬೋದು. ಇಲ್ಲಿ ಈ ಹೂವನ್ನು ಇಟ್ಟು ಪರೀಕ್ಷೆ ಮಾಡ್ತಾರೆ. ಅಂದರೆ ಒಂದೊಮ್ಮೆ ಬಿಳಿ ಹೂ ಬಂದರೆ ಆ ಕೆಲಸ ನಡೆಯಲ್ಲ ಅಂತ, ಅದೇ ಕೆಂಪು ಹೂ ಬಂದರೆ ನಮ್ಮ ಕೆಲಸ ಜರುಗುತ್ತೆ ಅಂತ. ಈ ಕುಮಟಾ ಕಡೆ ಇರೋ ಜನರು, ಇಲ್ಲೇ ವಾಸವಾಗಿರೋ ಜನರಿಗಂತೂ ಈ ದೇವಸ್ಥಾನದ ಪರಿಚಯ ಇದ್ದೇ ಇರುತ್ತೆ. ಬಿಕಾಸ್ ಅವರು ತಮ್ಮ ಕಷ್ಟ, ತಮ್ಮ ಕೋರಿಕೆಗಳನ್ನೆಲ್ಲ ದೇವಿ ಮುಂದೆ ಇಟ್ಟು ಹೇಗೆ ನಡೆಯುತ್ತೋ ಇಲ್ವೋ ಅನ್ನೋದನ್ನು ಕೂಡ ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನೋಡಿಕೊಂಡು ಹೋಗ್ತಾರೆ. ಸೊ ದೇವಸ್ಥಾನದ ಪ್ರಸಾದ ತಗೊಂಡು ಈಗ ಮನೆಗೆ ಹೋಗೋಣ ಅಂತ ಇದ್ದೀವಿ. ಈ ದೇವಿಯ ಅವತಾರಗಳು ಹಲವಾರು ಇವೆ. ಮಹಾಗೌರಿ, ಮಹಾಸರಸ್ವತಿ, ಕಾಲರಾತ್ರಿ, ಇವೆಲ್ಲ ಈ ದೇವಿಯ ಅವತಾರಗಳು. ನೋಡಿ, ಇದು ದೇವಸ್ಥಾನದ ಹಿಂದುಗಡೆ ಇರೋ ಬೀಚು. ಸೊ ವ್ಯೂ ಅಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಈ ದೇವಸ್ಥಾನ ಬೆಟ್ಟದ ಮೇಲಿರೋದ್ರಿಂದ ವ್ಯೂ ಅಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದು ಸಾಯಂಕಾಲದ ಟೈಮಲ್ಲಿ ಫೋಟೋಶೂಟ್ ಕೂಡ ತುಂಬ ಚೆನ್ನಾಗಿ ಮಾಡ್ಕೋಬೋದು. ಬಿಕಾಸ್ ಫೋಟೋಸ್ ಎಲ್ಲ ತುಂಬ ಕ್ಲಿಯರಾಗಿ ತುಂಬ ಚೆನ್ನಾಗಿ ಬರುತ್ತೆ.
ಬಿಕಾಸ್ ಆಲ್ಮೋಸ್ಟ್ ಎಲ್ಲ ಕಡೆ ನೇಚರ್ ಇರುತ್ತೆ. ನಾನು ಕೂಡ ಸಾಕಷ್ಟು ಫೋಟೋಸ್ ನನ್ನ ಮಗನ ಜೊತೆ ತೆಗೆಸ್ಕೊಂಡೆ. ತುಂಬ ಫೋಟೋಶೂಟ್ ಕೂಡ ಮಾಡಿಸಿದ್ವಿ ಇಲ್ಲಿ. ಸೊ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ತುಂಬಾ ಅಲ್ಲಿ ಒಳಗಡೆ ಅಲ್ಲ, ಒಳಗಡೆ ಹೋಗಿ ಭಯ ಆಗ್ತಿದ್ರವಿ ಏನು ಇರ್ತಿದ್ರು. ಅದಕ್ಕೆ ಕ್ಲೀನ್ ಇಲ್ಲ, ಬೇಡ. ಕ್ಲೀನ್ ಇಲ್ಲ. ಬ್ಲಾಗ್ ಸೊ ನೋಡಿದ್ರಲ್ಲ, ಹೀಗಿತ್ತು ನನ್ನ ದಿನ. ದೇವಸ್ಥಾನಕ್ಕೆ ಬಂದು ಇವಾಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ನಿಮಗೆ ನಾನು ಮಾಡೋ ವ್ಲಾಗ್ಸ್ ಇಷ್ಟ ಆಗ್ತಾ ಇದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ವೀಡಿಯೋಸ್ಗಳು ನಿಮಗೆ ರೀಚ್ ಆಗುತ್ತೆ. ಈ ವ್ಲಾಗ್ನ ಸದ್ಯಕ್ಕೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.